ಬಿಜೆಪಿ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಬಿಜೆಪಿ ಪಾಳೆಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಮನೆಯೊಂದು ಮೂರು ಬಾಗಿಲು. ಪ್ರಮುಖವಾಗಿ ಅಲ್ಲಿ ರಾಜ್ಯಾಧ್ಯಕ್ಷರ ಬಗ್ಗೆನೇ ಅಸಮಾಧಾನ ಇದೆ ಒಂದು ಟೀಮ್ಗೆ ಅಂತ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರು ಕೂಡ ಹೊಂದಾಣಿಕೆಯಿಂದ ಇದ್ದಾರಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಕೇಸರಿ ಮನೆಯಲ್ಲಿ ಅಧ್ಯಕ್ಷ ವಿಪಕ್ಷ ಸ್ಥಾನದ ಪಟ್ಟದಾಟ ಶುರುವಾಗ್ಬಿಟ್ಟಿದೆ. ಬದಲಾವಣೆ ವಿಚಾರದ ಬಗ್ಗೆ ಬಿಜೆಪಿಯಲ್ಲಿ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ವಿಜೇಂದ್ರ ಜೊತೆಗೆ ಅಶೋಕ್ ಕೂಡ ಪೀಕಲಾಟ ಶುರುವಾಗಿದೆ. ಬದಲಾವಣೆ ಅಧ್ಯಕ್ಷ ಸ್ಥಾನಕ್ಕೋ ಅಥವಾ ವಿಪಕ್ಷ ಸ್ಥಾನಕ್ಕೋ ಈ ಗೊಂದಲ ಸೃಷ್ಟಿಯಾಗಿದೆ ಬಿಜೆಪಿ ಪಾಳ್ಯದಲ್ಲಿ. ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನಕ್ಕೆ ಈಗ ಸ್ವತಃ RSS ಎಂಟ್ರಿ ಕೊಟ್ಟಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಾರೆ ನಾಯಕರು. ಯಾರೇ ಬಂದು ನಿಮ್ಮ ಅಸಮಾಧಾನವನ್ನ ಹೋಗಲಾಡಿಸ್ತೀವಿ ಅಂದ್ರೂ ಕೂಡ ಡೋಂಟ್ ಕೇರ್ ಅಂತಾರೆ. ಈಗ ಇವರ ಅಸಮಾಧಾನಗಳನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ, ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಇಲ್ಲದೆ ಇರುವಂತಹ ಸಮನ್ವಯ, ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಲ್ಲಿ ಅತಿ ದೊಡ್ಡ ಅಸಮಾಧಾನ ಇತ್ತು. ಈ ಬಣರಾಜಕೀಯಕ್ಕೆ ಫುಲ್ ಸ್ಟಾಪ್ ಹಾಕೋ ತನಕ ಕೂಡ ಬಿಜೆಪಿಗೆ ಉಳಿಗಾಲ ಇಲ್ಲ ರಾಜ್ಯದಲ್ಲಿ. ಇವ್ರನ್ನ ನಂಬ್ಕೊಂಡ್ರೆ ಕಾರ್ಯಕರ್ತರು ಮುಖಂಡರಿಗೆ ಉಳಿಗಾಲ ಇಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಸ್ವತಃ RSS ಈಗ ಈ ಗೊಂದಲಗಳಿಗೆ ತೆರೆ ಎಳೆಬೇಕು, ಅಸಮಾಧಾನವನ್ನ ಹೋಗಲಾಡಿಸಬೇಕು, ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ RSS ಸ್ವತಃ ಎಂಟ್ರಿ ಆಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ RSS ಎಂಟ್ರಿ ಆಗ್ತಾ ಇದ್ದಂತೆ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಅನ್ನುವಂಥದ್ದು ಕೂಡ ಸದ್ಯ ಇರುವಂತಹ ಪ್ರಶ್ನೆ. ಕಾರಣ RSS ಪ್ರಮುಖರು ಬಂದು ಭೇಟಿಯಾದಾಗ, ಮನವೊಲಿಕೆಯ ಪ್ರಯತ್ನಗಳಾದಾಗ, ಸಭೆಗಳ ಮೇಲೆ ಸಭೆಗಳಾದಾಗ ಎಲ್ಲವೂ ಕೂಡ ಇತ್ಯರ್ಥ ಆಗೋಯ್ತು. RSS ಮುಖಂಡರು ಹೇಳಿದ್ದೆ ಫೈನಲ್, ಅದನ್ನೇ ನಾಯಕರು ಬಹುತೇಕ ಪಾಲನೆ ಮಾಡ್ತಾರೆ ಬಿಜೆಪಿ ಪಾಳ್ಯದಲ್ಲಿ. ಈ ವಿಚಾರಗಳು ಒಂದು ಕಾಲದಲ್ಲಿತ್ತು, ಬಟ್ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ವಿಧಾನಸಭೆಯ ಚುನಾವಣೆ ತೆಗೆದುಕೊಳ್ಳಿ, ಉಪಚುನಾವಣೆಯ ವಿಚಾರಗಳನ್ನು ತೆಗೆದುಕೊಳ್ಳಿ, ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಇತ್ತು. ಹಲವು ಪ್ರಮುಖ ಹಿರಿಯ ನಾಯಕರೇ ಪಕ್ಷ ತೊರೆಯುವಂತ ನಿರ್ಧಾರ ಮಾಡಿದ್ರು ಟಿಕೆಟ್ ವಂಚಿತರಾದ ಬಳಿಕ. ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ ಇರಬಹುದು, ಲಕ್ಷ್ಮಣ್ ಸವದಿ ಇರಬಹುದು. ಇವರ ಅಸಮಾಧಾನಗಳನ್ನ ಹೋಗಲಾಡೋ ನಿಟ್ಟಿನಲ್ಲೂ ಕೂಡ ಸ್ವತಃ RSS ಮುಖಂಡರೇ ಎಂಟ್ರಿ ಆಗಿದ್ರು, ಪ್ರಮುಖರೇ ಅವರನ್ನ ಭೇಟಿಯಾದ್ರು, ಗುಪ್ತ ಸಭೆಗಳಾಯ್ತು. ಮನವೊಲಿಕೆ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಸಿಕ್ತು. ಕಾರಣ ಜಗದೀಶ್ ಶೆಟ್ಟರ್ ಅವರು ಕೂಡ ಪಕ್ಷ ಬಿಟ್ಟು ಆನಂತರ ವಾಪಸ್ ಬಂದ್ರು, ಬಿಡಿ ಅದು ಬೇರೆ ವಿಚಾರ. ಅವ್ರಿಗೆ ಕಾಂಗ್ರೆಸ್ ಅಡ್ಜಸ್ಟ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಲಕ್ಷ್ಮಣ್ ಸವದಿಯನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಆಯ್ತಾ? ಇಲ್ಲ, ಅವರು ಕೂಡ ಪಕ್ಷ ತೊರೆಯೋ ನಿರ್ಧಾರಕ್ಕೆ ಬಂದ್ಬಿಟ್ರು. ಹಾಗಾಗಿ ಒಂದು ಕಾಲದಲ್ಲಿ RSS ಪ್ರಮುಖರೇ ಹೇಳಿದ್ದೆ ಫೈನಲ್, ಅವ್ರು ಹೇಳ್ಬಿಟ್ರೆ ಅದನ್ನೇ ನಾವು ಪಾಲನೆ ಮಾಡಬೇಕು, ಅವ್ರು ಹೇಳ್ಬಿಟ್ರೆ ಎಲ್ಲವೂ ಕೂಡ ಅಂತಿಮ ಪಕ್ಷದಲ್ಲಿ ಅನ್ನುವಂತಹ ಮಾತುಗಳಿತ್ತು. ಬಟ್ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮನಸ್ಥಿತಿಗಳ ಬದಲಾವಣೆ ಆಗಿದೆ. ನಾಯಕರ ಮನಸ್ಥಿತಿ ಪರಿಸ್ಥಿತಿ ಹಾಗಿಲ್ಲ ಸದ್ಯಕ್ಕೆ. ಹಾಗಾಗಿ ಈಗ ರಾಜ್ಯಾಧ್ಯಕ್ಷರ ವಿಚಾರ, ವಿಪಕ್ಷ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ RSS ಪ್ರಮುಖರು ಇದನ್ನ ಮನವೊಲಿಸ್ತಾರೆ, ಈ ಅಸಮಾಧಾನಗಳನ್ನ ಹೋಗಲಾಡಿಸ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಒಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಆಗಿಲ್ಲ. ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು ಕೂಡ ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗಿ ಹೋರಾಟಗಳಾಗಬೇಕು, ಒಗ್ಗಟ್ಟಾಗಿ ಸಭೆಗಳಾಗಬೇಕು ಅಂದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರು. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಬಿಜೆಪಿಯ ಹೈಕಮಾಂಡ್ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರು. ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ಪರಿಸ್ಥಿತಿ, ಇದೆಲ್ಲದಕ್ಕೂ ಕೂಡ ಮುಕ್ತಿ ಯಾವಾಗ ಅನ್ನುವಂತ ಪ್ರಶ್ನೆಗೆ ಒನ್ಸ್ ಅಗೇನ್ RSS ಎಂಟ್ರಿ ಆಗ್ತಾ ಇದೆಯಂತ. RSS ಎಂಟ್ರಿ ಆದ್ರೆ ಎಲ್ಲವೂ ಕೂಡ ಶಮನ ಆಗ್ಬಿಡುತ್ತಾ ಅಸಮಾಧಾನಗಳು ಅಂತ ಅರ್ಥನ? ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಅಶ್ವತಿ, ಏನು ರಾಜ್ಯ ಬಿಜೆಪಿಯಲ್ಲಿ ಈ ಕೆಲ ತಿಂಗಳ ಹಿಂದೆ ಬಣ ಬಡಿದಾಟ ಅನ್ನುವಂಥದ್ದು ತಾರಕಕ್ಕೆ ಹಿರಿತು. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಎಂಟ್ರಿ ಆಗ್ತಾ ಇಲ್ಲ, RSS ಎಂಟ್ರಿ ಆಗ್ತಾ ಇಲ್ಲ, ಈ ಬಣ ಬಡಿದಾಟದಿಂದ ಸಂಘಟನೆ ವೀಕ್ ಆಗ್ತಾ ಇದೆ ಅಂತ ಸ್ವತಃ ಬಿಜೆಪಿಯ ಹಿರಿಯ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಇದೀಗ ಹೈಕಮಾಂಡ್ ಎಂಟ್ರಿ ಆಗಿ 3 ನಾಯಕರನ್ನ ಉಚ್ಚಾಟನೆ ಕೂಡ ಮಾಡ್ತು, ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತು. ಆದ್ರೂ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೈಯಲ್ಲೂ ಕೂಡ ರಾಜ್ಯ ಬಿಜೆಪಿಯ ಬಣ ಬಡಿದಾಟವನ್ನ ಎಲ್ಲೋ ಒಂದ್ ಕಡೆ ಪರಿಪೂರ್ಣವಾಗಿ ಸರಿ ಮಾಡೋದಕ್ಕೆ ಆಗ್ಲಿಲ್ಲವೇನೋ ಅನ್ನುವಂತಹ ಸ್ಥಿತಿ ಈಗ ಎದುರಾಗಿರುವಂಥದ್ದು. ಯಾಕಂದ್ರೆ ಈಗಾಗ್ಲೇ ಒಂದ್ ಕಡೆ ರೆಬಲ್ ಬಣ, ಅದೇ ರೀತಿಯಾಗಿ ವಿಜೇಂದ್ರ ಅಂತ ಇತ್ತು. ಈಗಾಗ್ಲೇ ರೆಬಲ್ ವಿಜೇಂದ್ರ ವರ್ಸಸ್ ಅಶೋಕ್ ಅನ್ನುವಂತಹ
ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಇದರ ಜೊತೆಗೆ ಇದೀಗ ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು, ಅದೇ ಜೊತೆಗೆ ಈ ಒಂದು ವಿಪಕ್ಷ ನಾಯಕರಿಗೆ ಇನ್ಸೈಡ್ ಮಾಹಿತಿ ಇರೋ ಪ್ರಕಾರ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೂ ಕೂಡ ವಿಜೇಂದ್ರ ಒನ್ಸ್ ಅಗೇನ್ ಮುಂದುವರಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಇನ್ಸೈಡ್ ಮಾಹಿತಿ. ಈಗ ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂದ್ರೆ ವಿಪಕ್ಷ ನಾಯಕರ ಬದಲಾವಣೆ ಆಗ್ಬಿಡುತ್ತಾ? ಇಂಥದ್ದೊಂದು ಕೂಡ ಗುಮಾನಿ ಎದ್ದಿದೆ ಬಿಜೆಪಿ ಪಾಳ್ಯದಲ್ಲಿ. ಹಾಗಾದ್ರೆ ವಿಪಕ್ಷ ನಾಯಕರಿಗೂ ಕೂಡ ಟೆನ್ಷನ್ ಇದೆಯಾ? ಶ್ರುತಿ, ಖಂಡಿತವಾಗಿಯೂ ಈಗಾಗಲೇ ಅಶೋಕ್ ಅವರು ಸಾಕಷ್ಟು ಟೆನ್ಷನ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ 3 ದಿನಗಳಿಂದ ಕೂಡ ಅಶೋಕ್ ಅವರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ, ತಮ್ಮ ಸ್ಥಾನಮಾನವನ್ನ ಉಳಿಸಿಕೊಳ್ಳಲು ಅಂತಾನೆ ಹೇಳ್ಬೋದು. ಅಂದ್ರೆ ದೆಹಲಿಗೆ ತೆರಳಿದಂತಹ ಅಶೋಕ್ ಅವರು ದೆಹಲಿಗೆ ಯಾವಾಗ ತೆರಳಿದ್ರು ಆ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಆಪಾದನೆಯನ್ನ ಮಾಡೋದಕ್ಕೆ ಹೋಗಿದ್ದಾರೆ, ವಿಜೇಂದ್ರ ಸ್ಥಾನವನ್ನ ಕಳ್ಸೋದಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕುತ್ತು ಎದುರಾಗಿದೆ, ಹೀಗಾಗಿ ದೆಹಲಿಯಲ್ಲಿ ಠಿಕಾಣಿ ಉಳಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ವಿಪಕ್ಷ ನಾಯಕನಾಗಿರುವಂತಹ ಅಶೋಕ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತವರು. ಈ ಒಂದು ವಿಪಕ್ಷ ನಾಯಕನ ಸ್ಥಾನಕ್ಕೆ OBC ನಾಯಕನ ತರುವಂತಹ ಗುಮಾನಿ ನಡೀತಾ ಇದೆ ಅನ್ನುವಂಥದ್ದು ಸಹ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ಗೊಂದಲಗಳು, ಅಂದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಿರ್ಬೋದು, ವಿಪಕ್ಷ ನಾಯಕರ ಬದಲಾವಣೆ ಆಗಿರ್ಬೋದು, ಈ ಎಲ್ಲಾ ಗೊಂದಲಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಇದೀಗ ಸ್ವತಃ RSS ಎಂಟ್ರಿ ಆಗಿರುವಂತದ್ದು. ಅಂದ್ರೆ OBC, ಒಕ್ಕಲಿಗ, ಅದೇ ರೀತಿಯಾಗಿ ಲಿಂಗಾಯತ ಏನು ಇದೀಗ ಸಮುದಾಯಗಳ ಹೆಸರು ಕೇಳಿ ಬರ್ತಾ ಇದೆಯೋ ಇದೆಲ್ಲದಕ್ಕೂ ಕೂಡ ಈಗ RSS ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಜೊತೆ ಕೂಡ ನಿರ್ಣಯವನ್ನು ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಬಿಜೆಪಿಯಲ್ಲಿ ಕಳೆದ 3-4 ದಿನಗಳಿಂದ ಏನು ರಾಜ್ಯಾಧ್ಯಕ್ಷ ಅದೇ ರೀತಿಯಾಗಿ ವಿಪಕ್ಷ ನಾಯಕ ಬದಲಾವಣೆಯ ಗೊಂದಲಕ್ಕೆ ಇದೀಗ RSS ಬ್ರೇಕ್ ಹಾಕೋದಕ್ಕೆ ಬಂದಿದೆ ಅಂತ ಸದ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದಂತೂ ಬಹಳ ಸ್ಪಷ್ಟ, ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆಗಿದೆ, ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲೇಬೇಕು. ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಒನ್ಸ್ ಅಗೇನ್ ಮಾಹಿತಿ ಸಿಗ್ತಾ ಇರೋದು ವಿಜೇಂದ್ರ ಅವರನ್ನೇ ಮುಂದುವರಿಸುವಂತಹ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅಂತ. ಈಗ ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಮಧ್ಯೆ ಸಮನ್ವಯದ ಕೊರತೆ ಇರೋ ಕಾರಣಕ್ಕೆ ವಿಪಕ್ಷ ನಾಯಕರನ್ನೇ ಬದಲಾವಣೆ ಮಾಡ್ಬಿಡುತ್ತಾ ಬಿಜೆಪಿ ಹೈಕಮಾಂಡ್? ಇಂಥದ್ದೊಂದು ಪ್ರಶ್ನೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಅಶೋಕ್ ಅವರಿಗೆ ಅತಿ ದೊಡ್ಡ ಟೆನ್ಷನ್ ಕೂಡ ಇದೆಯಂತೆ. ಬಟ್ ಈಗ RSS ಪ್ರಮುಖರು ಇದರಲ್ಲಿ ಎಂಟ್ರಿ ಆಗ್ತಾ ಇರೋದ್ರಿಂದ ಇಬ್ಬರು ನಾಯಕರ ಮನವೊಲಿಕೆ ಹೇಗಾಗುತ್ತೆ, ಬಿಜೆಪಿಯನ್ನ ರಾಜ್ಯದಲ್ಲಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳು ಹೇಗಾಗುತ್ತೆ, RSS ಕೊಡುವಂತಹ ಸಂದೇಶ ಹೇಗಿರುತ್ತೆ, ಅದನ್ನ ನಾಯಕರು ಪಾಲನೆ ಮಾಡ್ತಾರಾ ಮಾಡಲ್ವಾ? ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಗೊತ್ತಿಲ್ಲ, ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ವಿಪಕ್ಷ ನಾಯಕರ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಬಿಜೆಪಿ ಪಾಳೆಯದಲ್ಲಿ ಅಚ್ಚರಿ ಅನ್ನುವಂತಹ ಬೆಳವಣಿಗೆಗಳು ಹಲವಾರು ಬಾರಿ ಹಲವಾರು ರೀತಿಯಲ್ಲೂ ಕೂಡ ಆಗಿದೆ. ಅದು ಟಿಕೆಟ್ ಘೋಷಣೆಯ ವಿಚಾರದಿಂದ ಹಿಡ್ಕೊಂಡು ಈ ರೀತಿ ಪಟ್ಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತಹ ಅಚ್ಚರಿ ಅಭ್ಯರ್ಥಿಗಳ ಹೆಸರನ್ನ ಕೂಡ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿರುವಂತಹ ಉದಾಹರಣೆಗಳಿವೆ.